ದಟ್ಟವಾದ ಕಾಡುಗಳ ನಡುವೆ ಒಂದು ಸಣ್ಣ ಊರಿತ್ತು. ಆ ಊರಿನ ಹೆಸರು ಸೌಭಾಗ್ಯಪುರ. ಊರು ತುಂಬ ಸುಂದರವಾಗಿತ್ತು. ಹಸಿರು ಹೊಲಗಳು, ಹರಿಯುವ ನದಿ, ಬೆಳಿಗ್ಗೆ ಪಕ್ಷಿಗಳ ಕಿಲಕಿಲ ಧ್ವನಿ ಎಲ್ಲವೂ ಆ ಊರನ್ನು ಸ್ವರ್ಗದಂತೆಯೇ ಮಾಡಿತ್ತು. ಆದರೆ ಆ ಊರಿನಲ್ಲಿ ಒಂದು ವಿಚಿತ್ರ ಸಂಗತಿ ಇತ್ತು. ಆ ಊರಲ್ಲಿ ಒಬ್ಬರೂ ಗಂಡಸರು ಇರಲಿಲ್ಲ. ಎಲ್ಲರೂ ಮಹಿಳೆಯರೇ ಇದ್ದರು. ಹಳೆಯ ಕಾಲದಲ್ಲಿ ಆ ಊರು ಸಾಮಾನ್ಯ ಊರೇ ಆಗಿತ್ತು. ರೈತರು, ವ್ಯಾಪಾರಿಗಳು, ಮಕ್ಕಳು, ಹಿರಿಯರು ಎಲ್ಲರೂ ಇದ್ದರು. ಆದರೆ ಒಂದು ದೊಡ್ಡ ಯುದ್ಧ ನಡೆದಾಗ ಆ ಊರಿನ ಎಲ್ಲ ಗಂಡಸರು ಯುದ್ಧಕ್ಕೆ ಹೋಗಿದ್ದರು. ನಾವು ಗೆದ್ದು ಬರುತ್ತೇವೆ ಎಂದು ಹೆಂಡತಿಯರಿಗೆ ಮಾತು ಕೊಟ್ಟು ಹೋಗಿದ್ದರು. ಆದರೆ ಆ ಯುದ್ಧದಿಂದ ಒಬ್ಬರೂ ಹಿಂದಿರುಗಲಿಲ್ಲ. ಆ ದಿನದಿಂದ ಆ ಊರು ಮಹಿಳೆಯರ ಕೈಯಲ್ಲಿ ಬಂತು. ಆರಂಭದಲ್ಲಿ ಎಲ್ಲರೂ ತುಂಬ ದುಃಖಪಟ್ಟರು. ತಮ್ಮ ಗಂಡಂದಿರು, ತಂದೆ, ಸಹೋದರರನ್ನು ಕಳೆದುಕೊಂಡ ನೋವು ಎಲ್ಲರ ಹೃದಯವನ್ನು ಒಡೆಸಿತು. ಕೆಲವರು ದಿನಗಟ್ಟಲೆ ಅತ್ತರು, ಕೆಲವರು ಊರನ್ನು ಬಿಟ್ಟು ಹೋಗಬೇಕು ಎಂದು ಯೋಚಿಸಿದರು. ಆದರೆ ಗೌರಿಯಮ್ಮ ಎಂಬ ಹಿರಿಯ ಮಹಿಳೆ ಎಲ್ಲರನ್ನು ಸೇರಿಸಿ ಒಂದು ಮಾತು ಹೇಳಿದರು. ನಾವು ಅಳುತ್ತಾ ಕುಳಿತರೆ ಜೀವನ ಮುಂದೆ ಸಾಗುವುದಿಲ್ಲ. ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ. ನಾವು ಬಲವಾಗಬೇಕು. ನಾವು ನಮ್ಮ ಊರನ್ನು ನಾವು ನೋಡಿಕೊಳ್ಳಬೇಕು. ಆ ಮಾತು ಎಲ್ಲರಿಗೂ ಧೈರ್ಯ ಹುಟ್ಟಿತು. ಆ ದಿನದಿಂದ ಆ ಊರಿನ ಮಹಿಳೆಯರು ಎಲ್ಲ ಕೆಲಸಗಳನ್ನು ತಮ್ಮದೇ ಕೈಯಲ್ಲಿ ಹಿಡಿದರು. ಹೊಲದಲ್ಲಿ ಕೆಲಸ ಮಾಡುವುದು, ಬೀಜ ಬಿತ್ತುವುದು, ಕಟಾವು ಮಾಡುವುದು ಎಲ್ಲವೂ ಅವರೇ ಮಾಡತೊಡಗಿದರು. ಲಕ್ಷ್ಮಿ ಎಂಬ ಯುವತಿ ಹೊಲಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಳು. ಅವಳು ಬೆಳೆ ಬೆಳೆಸುವಲ್ಲಿ ತುಂಬ ಪರಿಣತಿ ಹೊಂದಿದ್ದಳು. ಅವಳಿಂದ ಊರಿನ ಹೊಲಗಳು ಮತ್ತೆ ಹಸಿರಾಗತೊಡಗಿದವು. ಸರಸ್ವತಿ ಎಂಬ ಮಹಿಳೆ ಮಕ್ಕಳಿಗೆ ಓದು ಕಲಿಸುತ್ತಿದ್ದಳು. ಒಂದು ಸಣ್ಣ ಶಾಲೆಯನ್ನು ಆರಂಭಿಸಿ ಊರಿನ ಮಕ್ಕಳಿಗೆ ಅಕ್ಷರ ಜ್ಞಾನ ಕೊಟ್ಟಳು. ರಾಣಿ ಎಂಬ ಧೈರ್ಯಶಾಲಿ ಮಹಿಳೆ ಊರಿನ ಭದ್ರತೆಯನ್ನೇ ನೋಡಿಕೊಳ್ಳುತ್ತಿದ್ದಳು. ಕಾಡಿನಿಂದ ಪ್ರಾಣಿಗಳು ಬಂದರೆ ಅವಳು ಎದುರಿಸುತ್ತಿದ್ದಳು. ಹೀಗೆ ಆ ಊರು ನಿಧಾನವಾಗಿ ಮತ್ತೆ ಜೀವಂತವಾಗತೊಡಗಿತ್ತು. ಒಂದು ದಿನ ಬೆಳಿಗ್ಗೆ ಒಂದು ವಿಚಿತ್ರ ಘಟನೆ ನಡೆಯಿತು. ಊರಿನ ಹೊರಗೆ ಒಬ್ಬ ಅಪರಿಚಿತ ವ್ಯಕ್ತಿ ಕಾಣಿಸಿಕೊಂಡ. ಅವನು ತುಂಬ ದಣಿದಿದ್ದನು. ಅವನ ಬಟ್ಟೆಗಳು ಹರಿದು ಹೋಗಿದ್ದವು. ಅವನು ಹಲವಾರು ದಿನಗಳಿಂದ ಅಲೆದಾಡುತ್ತಿದ್ದಂತೆ ಕಾಣುತ್ತಿತ್ತು. ಊರಿನ ಮಹಿಳೆಯರು ಅವನನ್ನು ನೋಡಿ ಬೆಚ್ಚಿಬಿದ್ದರು. ಏಕೆಂದರೆ ಅವರು ಬಹಳ ವರ್ಷಗಳಿಂದ ಗಂಡಸರನ್ನು ನೋಡಿರಲಿಲ್ಲ. ಇವನು ಯಾರು ಎಂದು ಎಲ್ಲರೂ ಪರಸ್ಪರ ಕೇಳಿಕೊಂಡರು. ಅವನ ಹೆಸರು ಅರ್ಜುನ. ಅರ್ಜುನ ದೂರದ ಊರಿನಿಂದ ಬಂದವನಾಗಿದ್ದನು. ಅವನು ಹೇಳಿದ ಕಥೆ ಎಲ್ಲರನ್ನೂ ಆಶ್ಚರ್ಯಪಡಿಸಿತು. ನಾನು ಹಲವು ದಿನಗಳಿಂದ ಅಲೆದಾಡುತ್ತಿದ್ದೇನೆ. ನನ್ನ ಊರು ಪ್ರವಾಹದಲ್ಲಿ ಮುಳುಗಿತ್ತು. ಎಲ್ಲವನ್ನು ಕಳೆದುಕೊಂಡೆ. ನಾನು ಬದುಕಲು ಒಂದು ಸ್ಥಳ ಹುಡುಕುತ್ತಿದ್ದೇನೆ ಎಂದು ಅವನು ಹೇಳಿದ. ಮಹಿಳೆಯರು ಮೊದಲಿಗೆ ಅನುಮಾನಪಟ್ಟರು. ಆದರೆ ಗೌರಿಯಮ್ಮ ಹೇಳಿದಳು, ಒಬ್ಬನು ಸಂಕಷ್ಟದಲ್ಲಿ ಇದ್ದಾಗ ನಾವು ಸಹಾಯ ಮಾಡಬೇಕು. ಅರ್ಜುನನನ್ನು ಊರಿನಲ್ಲಿ ಉಳಿಯಲು ಅವಕಾಶ ನೀಡಿದರು. ಆದರೆ ಒಂದು ನಿಯಮ ಇತ್ತು. ಈ ಊರು ಮಹಿಳೆಯರ ಶ್ರಮದಿಂದ ನಿರ್ಮಾಣವಾಗಿದೆ. ಇಲ್ಲಿ ಯಾರಿಗೂ ಅಹಂಕಾರಕ್ಕೆ ಜಾಗ ಇಲ್ಲ ಎಂದು ಗೌರಿ ಅಮ್ಮ ಸ್ಪಷ್ಟವಾಗಿ ಹೇಳಿದರು. ಅರ್ಜುನ ಅದನ್ನು ಒಪ್ಪಿಕೊಂಡನು. ಅವನು ಕೂಡ ಊರಿನ ಕೆಲಸಗಳಲ್ಲಿ ಸಹಾಯ ಮಾಡತೊಡಗಿದ. ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ, ಮನೆಗಳನ್ನು ಸರಿಪಡಿಸುತ್ತಿದ್ದ, ಮಕ್ಕಳಿಗೆ ಆಟ ಕಲಿಸುತ್ತಿದ್ದ. ಆದರೆ ಕೆಲವರಿಗೆ ಇನ್ನೂ ಅನುಮಾನ ಇತ್ತು. ಒಬ್ಬ ಗಂಡಸಿನ ಆಗಮನ ನಮ್ಮ ಊರಿನ ಶಾಂತಿಯನ್ನು ಹಾಳು ಮಾಡುತ್ತದೆಯೇ ಎಂದು ಕೆಲವರು ಪ್ರಶ್ನಿಸಿದರು. ಆ ಸಮಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಒಂದು ರಾತ್ರಿ ಕಳ್ಳರ ಗುಂಪು ಊರಿನತ್ತ ಬರುತ್ತಿರುವ ಸುದ್ದಿ ಬಂತು. ಆ ಕಳ್ಳರು ಹತ್ತಿರದ ಊರುಗಳನ್ನು ದೋಚುತ್ತಿದ್ದವರು. ಈ ಊರಲ್ಲಿ ಗಂಡಸರು ಇಲ್ಲ ಎಂಬ ಸುದ್ದಿ ಅವರಿಗೆ ತಲುಪಿತ್ತು. ಅವರು ಈ ಊರನ್ನು ಸುಲಭವಾಗಿ ದೋಚಬಹುದು ಎಂದು ಭಾವಿಸಿದ್ದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಆ ಊರಿನ ಮಹಿಳೆಯರು ದುರ್ಬಲರಲ್ಲ ಎಂದು.
ರಾಣಿ ಎಲ್ಲ ಮಹಿಳೆಯರನ್ನು ಸೇರಿಸಿ ಯೋಜನೆ ಮಾಡಿದಳು. ನಾವು ಹೆದರಬಾರದು, ನಮ್ಮ ಊರನ್ನು ನಾವು ರಕ್ಷಿಸಬೇಕು ಎಂದಳು. ಎಲ್ಲರೂ ಒಟ್ಟಾಗಿ ಕಾವಲು ಕಾಯಲು ಶುರು ಮಾಡಿದರು. ಅರ್ಜುನ ಕೂಡ ಸಹಾಯ ಮಾಡಲು ಮುಂದಾದ. ಆ ರಾತ್ರಿ ಕಳ್ಳರು ಊರಿಗೆ ಪ್ರವೇಶಿಸಲು ಯತ್ನಿಸಿದರು. ಆದರೆ ಊರಿನ ಮಹಿಳೆಯರು ಧೈರ್ಯವಾಗಿ ಎದುರಿಸಿದರು. ಕಲ್ಲುಗಳು, ಕಂಬಗಳು ಮತ್ತು ಹೊಲದ ಉಪಕರಣಗಳಿಂದ ಅವರು ಕಳ್ಳರನ್ನು ಓಡಿಸಿದರು. ಕಳ್ಳರು ಭಯಪಟ್ಟು ಓಡಿ ಹೋದರು. ಆ ದಿನದಿಂದ ಆ ಊರಿನ ಬಗ್ಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಮಾತು ಹರಡಿತ್ತು. ಅದು ಗಂಡಸರೇ ಇಲ್ಲದ ಊರು. ಆದರೆ ಆ ಊರಿನ ಮಹಿಳೆಯರು ಸಿಂಹಗಳಂತೆ ಧೈರ್ಯಶಾಲಿಗಳು. ಅರ್ಜುನ ಆ ಊರಿನಲ್ಲಿ ಉಳಿಯಲು ನಿರ್ಧರಿಸಿದನು. ಅವನು ಹೇಳಿದನು, ನಾನು ಇಲ್ಲಿ ಒಂದು ಮಹತ್ವದ ಪಾಠ ಕಲಿತೆ. ಶಕ್ತಿ ಗಂಡಸರಲ್ಲಿ ಮಾತ್ರ ಇರೋದಿಲ್ಲ. ಧೈರ್ಯ ಮತ್ತು ಬುದ್ಧಿ ಇದ್ದರೆ ಯಾರಾದರೂ ನಾಯಕರಾಗಬಹುದು. ಗೌರಿ ಅಮ್ಮ ನಗುತ್ತಾ ಹೇಳಿದರು, ನಮ್ಮ ಊರಿನ ಶಕ್ತಿ ಒಬ್ಬ ವ್ಯಕ್ತಿಯಲ್ಲಿ ಇಲ್ಲ, ಒಗ್ಗಟ್ಟಿನಲ್ಲಿ ಇದೆ. ಆ ದಿನದಿಂದ ಸೌಭಾಗ್ಯಪುರ ಒಂದು ಮಾದರಿ ಊರಾಗಿ ಪ್ರಸಿದ್ಧವಾಯಿತು. ಜನರು ದೂರದಿಂದ ಬಂದು ಆ ಊರನ್ನು ನೋಡುತ್ತಿದ್ದರು. ಅವರು ಆಶ್ಚರ್ಯಪಟ್ಟು ಹೇಳುತ್ತಿದ್ದರು, ಗಂಡಸರೇ ಇಲ್ಲದಿದ್ದರೂ ಈ ಊರು ಇಷ್ಟು ಚೆನ್ನಾಗಿ ಬೆಳೆಯುತ್ತಿದೆ. ಆ ಊರಿನ ಮಹಿಳೆಯರು ಒಂದೇ ಮಾತು ಹೇಳುತ್ತಿದ್ದರು, ಜೀವನದಲ್ಲಿ ಧೈರ್ಯ ಇದ್ದರೆ ಯಾವುದೂ ಅಸಾಧ್ಯವಲ್ಲ. ಹೀಗೆ ಗಂಡಸರೇ ಇಲ್ಲದ ಊರು ಎಲ್ಲರಿಗೂ ಒಂದು ದೊಡ್ಡ ಪಾಠವಾಯಿತು. ಛಲ ಎಂಬುದು ದೇಹದಲ್ಲಿ ಅಲ್ಲ, ಮನಸ್ಸಿನಲ್ಲಿ ಇರುತ್ತದೆ. ಒಗ್ಗಟ್ಟು ಮತ್ತು ಧೈರ್ಯ ಇದ್ದರೆ ಯಾವ ಸಮಸ್ಯೆಯನ್ನಾದರೂ ಗೆಲ್ಲಬಹುದು. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಕತೆಗೆ ಸಂಬಂಧಪಟ್ಟಂತೆ ಒಂದು ಸುಂದರವಾದ ಕಮೆಂಟ್ ಬರೆಯಿರಿ. ಮುಂದಿನ ಕತೆಯಲ್ಲಿ ಸಿಗುವವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್. ಟೇಕ್ ಕೇರ್.